ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಶಿವಮೊಗ್ಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಬಗ್ಗೆ, ಹಣಗೆರೆ ಅಂತ. ಅಲ್ಲಿ ಒಂದು ತುಂಬಾನೇ ಅಪರೂಪದ ಕ್ಷೇತ್ರವಿದೆ. ಎಂಥ ಅಪರೂಪ ಅಂದ್ರೆ ಅಲ್ಲಿ ಒಂದು ಹಿಂದೂ ದೇವಸ್ಥಾನ ಆರು ಒಂದು ಮುಸ್ಲಿಂ ದರ್ಗಾ ಎರಡು ಒಂದೇ ಸೂರಿನಡಿ ಇವೆ. ಈ ಸ್ಥಳದ ಬಗ್ಗೆ ಲಭ್ಯವಿರುವ ಕೆಲವು ವಿಡಿಯೋ ವರದಿಗಳನ್ನ ಆಧಾರವಾಗಿಟ್ಕೊಂಡು ಇದರ ಬಗ್ಗೆ ಆಳವಾಗಿ ಚರ್ಚಿಸೋಣ. ನಮ್ಮ ಉದ್ದೇಶ ಕೇವಲ ಸಾಮರಸ್ಯವನ್ನ ಕೊಂಡಾಡುವುದಷ್ಟೇ ಅಲ್ಲ, ಇದರ ಇತಿಹಾಸ, ಅಲ್ಲಿನ ವಿಚಿತ್ರ ಅನಿಸೋ ಆಚರಣೆಗಳು, ಜನರ ನಂಬಿಕೆಗಳು, ಇದರ ಹಿಂದಿನ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಹೌದು, ಇದನ್ನ ಕೇಳಿದ ತಕ್ಷಣವೇ ಮನಸ್ಸಲ್ಲಿ ಒಂದು ಕುತೂಹಲ ಶುರುವಾಗುತ್ತೆ ಅಲ್ವಾ? ಅಂದ್ರೆ ಒಂದೇ ಕಟ್ಟಡದೊಳಗೆ ದೇವಸ್ಥಾನದ ಘಂಟೆಯ ಸದ್ದು, ಅದರ ಜೊತೆಗೆ ದರ್ಗಾದಲ್ಲಿ ನಡೀತಿರೋ ಪ್ರಾರ್ಥನೆ ಎರಡೂ ಒಟ್ಟಿಗೆ ಕೇಳಿ ಬಂದ್ರೆ ಹೇಗಿಡುತ್ತೆ ಅಂತ. ಸಾಮಾನ್ಯವಾಗಿ ನಾವಿದನ್ನ ಊಹೆನೂ ಮೈಕೊಳ್ಳೋಕ್ಕಾಗಲ್ಲ. ಆದರೆ ಹಣಗೆರೆಯಲ್ಲಿ ಇದು ಕೇವಲ ಕಲ್ಪನೆಯಲ್ಲ, ಇದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಒಂದು ವಾಸ್ತವ. ಹಾಗಿದ್ರೆ ಮೊದಲಿಗೆ ಆ ಜಾಗ ಹೇಗಿದೆ ಅನ್ನೋದ್ರಿಂದ ಶುರು ಮಾಡೋಣ. ಮೂಲಗಳ ಪ್ರಕಾರ ಹೊರಗಡೆಯಿಂದ ನೋಡಿದ್ರೆ ಕಟ್ಟಡದ ವಿನ್ಯಾಸ ಬಹಳ ವಿಶಿಷ್ಟವಾಗಿದೆ ಅಂತೆ. ಅದು ದೇವಸ್ಥಾನನ ಅಥವಾ ಮಸೀದಿನ ಅಂತ ಗೊಂದಲ ಆಗುತ್ತೆ ಅಂತ ಹೇಳ್ತಾರೆ. ಹೌದು ಹೌದು, ಆದರೆ ಒಳಗೆ ಕಾಲಿಟ್ಟ ತಕ್ಷಣ ಎಲ್ಲವೂ ಸ್ಪಷ್ಟವಾಗುತ್ತೆ. ಒಂದೇ ದೊಡ್ಡ ಕೋಣೆ, ಒಂದು ಕಡೆ ಶ್ರೀ ಭೂತರಾಯ ದೇವರ ಸನ್ನಿಧಿ, ಅದರ ಪಕ್ಕದಲ್ಲೇ ಹಜರತ್ ಸೈಯದ್ ಸಾದದ್ ಅವರ ದರ್ಗಾ ಇದೆ. ಸೊ ತೀರ್ಥಹಳ್ಳಿ ತಾಲೂಕಿನ ಈ ಹಣಗೆರೆ ಗ್ರಾಮದಲ್ಲಿರೋ ಈ ಕ್ಷೇತ್ರವನ್ನ ಕೇವಲ ಸಹಿಷ್ಣುತೆಯ ಸಂಕೇತ ಅಂದ್ರೆ ಅದು ಪೂರ್ತಿ ಆಗಲ್ಲ. ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಧರ್ಮಗಳ ಒಂದು ಸಮ್ಮಿಲನ ಅಂತಾನೆ ಹೇಳಬಹುದು. ಯಾಕಂದ್ರೆ ಇಲ್ಲಿ ಪೂಜೆಗೊಳ್ಳುವ ದೈವಗಳಲ್ಲೇ ಒಂದು ಒಕ್ಕೂಟ ಕಾಣಿಸುತ್ತೆ. ಹೌದು, ಒಂದು ಕಡೆ ಚೌಡೇಶ್ವರಿಯಮ್ಮ, ಕಾವಲು ದೈವ ಭೂತರಾಯ, ಇನ್ನೊಂದು ಕಡೆ ಸೂಫಿ ಸಂತ ಹಜರತ್ ಸೈಯದ್ ಸಾದದ್. ಕೆಲವು ಕಡೆ ಅವರನ್ನ ಹಜರತ್ ಸೈಯದ್ ಜಬಿಯುದ್ದೀನ್ ಅಂತನೂ ಕರೀತಾರೆ. ಅದಕ್ಕೆ ಇರ್ಬೇಕು, ಇಲ್ಲಿಗೆ ಹಿಂದೂಗಳು ಮುಸ್ಲಿಮರು ಅನ್ನೋ ಯಾವ ಭೇದವೂ ಇಲ್ಲದೆ ಎಲ್ಲರೂ ಬರ್ತಾರೆ ಅಲ್ವಾ? ಇಲ್ಲಿ ಇನ್ನೊಂದು ವಿಷಯ ಅಂದ್ರೆ ಚೌಡೇಶ್ವರಿ ಅಮ್ಮನ ಸಾನ್ನಿಧ್ಯ ಇರೋದು ಒಂದು ದೊಡ್ಡ ಮತ್ತಿ ಮರದ ಕೆಳಗೆ ಅಂತ ಕೇಳಿದೆ. ಹೌದು, ಆ ಮರ ಬಹಳ ಮುಖ್ಯ. ಆ ಮರಕ್ಕೂ ಇಲ್ಲಿನ ಆಚರಣೆಗಳಿಗೂ ದೊಡ್ಡ ನಂಟಿದೆ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಸರಿ, ಆದ್ರೆ ಈ ಸಮ್ಮಿಲನ ಶುರುವಾಗಿದ್ದು ಹೇಗೆ? ಇದು ಇವತ್ತು ನಿನ್ನೆ ಶುರುವಾದದ್ದಲ್ಲ ಅಲ್ವಾ? ಇದರ ಹಿನ್ನೆಲೆ ಏನು? ಒಳ್ಳೆ ಪ್ರಶ್ನೆ. ಮೂಲಗಳ ಪ್ರಕಾರ ಈ ಕ್ಷೇತ್ರಕ್ಕೆ ಕನಿಷ್ಠ 300ರಿಂದ 400 ವರ್ಷಗಳ ಇತಿಹಾಸ ಇದೆ. 300 ವರ್ಷಗಳಾ? ಹೌದು, ಅಂದ್ರೆ ಇದು ಯಾವುದೋ ಆಧುನಿಕ ಕಾಲದ ಸಾಮರಸ್ಯದ ಪ್ರಯೋಗ ಅಂತೂ ಅಲ್ಲ. ಇದು ಶತಮಾನಗಳ ಹಿಂದೆಯೇ ಬೇರೂರಿರೋ ಒಂದು ಗಟ್ಟಿ ಪರಂಪರೆ. ಆ ಕಾಲಘಟ್ಟ ಅಂದ್ರೆ ಬಹುಶಃ ಕೆಳದಿ ನಾಯಕರ ಆಳ್ವಿಕೆಯ ಕೊನೆಯ ದಿನಗಳು ಅಥವಾ ಮೈಸೂರು ಸಾಮ್ರಾಜ್ಯದ ಆರಂಭದ ದಿನಗಳು. ಆ ಕಾಲದಲ್ಲೇ ಇಂಥದೊಂದು ಸೌಹಾರ್ದತೆ ಇತ್ತು ಅನ್ನೋದೇ ಬಹಳ ಮಹತ್ವದ ವಿಷಯ. ಇದರ ಅಡಿಪಾಯ ಹಾಕಿದ್ಯಾರು? ಈ ಪರಿಕಲ್ಪನೆ ಎಲ್ಲಿಂದ ಬಂತು? ಅಲ್ಲೇ ಇರೋದು ಈ ಕಥೆಯ ಅತ್ಯಂತ ಸುಂದರವಾದ ಭಾಗ. ಇಲ್ಲಿನ ಐತಿಹ್ಯದ ಪ್ರಕಾರ ಈ ಸ್ಥಳವನ್ನ ಸ್ಥಾಪಿಸಿದ್ದು ಒಬ್ಬ ಸೂಫಿ ಸಂತ. ಸೂಫಿ ಸಂತನ? ಹೌದು. ಆಶ್ಚರ್ಯ ಅಂದ್ರೆ ಆ ಸೂಫಿ ಸಂತ ಚೌಡೇಶ್ವರಿ ದೇವಿಯ ಪರಮಭಕ್ತರಾಗಿದ್ರು ಅಂತ ನಂಬಿಕೆ. ಓ ಮೈ ಗಾಡ್! ಅವರೇ ಇಲ್ಲಿ ದರ್ಗಾ ಮತ್ತು ಭೂತರಾಯ ಚೌಡೇಶ್ವರಿ ದೇವಸ್ಥಾನವನ್ನು ಒಟ್ಟಿಗೆ ಸ್ಥಾಪಿಸಿದ್ರು ಅಂತಾರೆ. ಸೊ ಇದರ ಬೀಜದಲ್ಲೇ ಭಾವೈಕ್ಯತೆ ಇದೆ. ಒಬ್ಬ ಸೂಫಿ ಸಂತ ದೇವಿಯ ದೇಗುಲವನ್ನು ಸ್ಥಾಪಿಸೋದು, ಅದು ತನ್ನ ದರ್ಗಾದ ಜೊತೆಗೆ. ಇದು ಕೇಳೋಕೆ ಎಷ್ಟು ಚೆನ್ನಾಗಿದೆ. ಆ ಕಾಲದ ಜನರ ಯೋಚನೆಗಳು ಎಷ್ಟು ವಿಶಾಲವಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಖಂಡಿತ. ಸೂಫಿ ತತ್ವದಲ್ಲಿರೋ ದೈವ ಪ್ರೇಮಕ್ಕೂ ಭಕ್ತಿ ಪಂಥದಲ್ಲಿರೋ ಶರಣಾಗತಿಗೂ ತಾತ್ವಿಕವಾಗಿ ದೊಡ್ಡ ವ್ಯತ್ಯಾಸ ಇಲ್ಲ ಅಲ್ವಾ? ಎರಡೂ ಹೇಳೋದು ಒಂದೇ, ದೈವದೆಡೆಗಿನ ನಿಷ್ಕಲ್ಮಶ ಪ್ರೀತಿಯ ಬಗ್ಗೆ. ಆ ಸೂಫಿ ಸಂತನೆಗೆ ಚೌಡೇಶ್ವರಿ ದೇವಿಯಲ್ಲಿ ಆ ದೈವಿಕ ಶಕ್ತಿ ಕಂಡಿರಬೇಕು. ಹಾಗಾಗಿಯೇ ಅವರಿಗೆ ಧರ್ಮದ ಚೌಕಟ್ಟುಗಳು ಅಡ್ಡಿಯಾಗ್ಲಿಲ್ಲ. ಸರಿ, ಈ ಅದ್ಭುತ ಹಿನ್ನೆಲೆಯಿಂದ ನಾವು ಇಲ್ಲಿನ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬರೋಣ. ಅದೇ ಇಲ್ಲಿನ ಆಚರಣೆಗಳು. ವರದಿಗಳಲ್ಲಿ ನೋಡಿದ್ರೆ ಇಲ್ಲಿನ ಕೆಲವು ಪದ್ಧತಿಗಳು ಬಹಳ ವಿಚಿತ್ರ ಅನಿಸ್ತವೆ. ಅದರಲ್ಲೂ ಈ ಮೊಳೆ ಹೊಡೆಯುವ ಪದ್ಧತಿ. ಯಾಕೆ ಹೀಗೆ ಮಾಡ್ತಾರೆ? ಇದರ ಹಿಂದಿನ ನಂಬಿಕೆನೇನು? ಹೌದು, ಮೊದಲ ನೋಟಕ್ಕೆ ಇದು ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು. ಮತ್ತಿಮರಕ್ಕೆ ಮತ್ತು ದೇವಿಯ ತ್ರಿಶೂಲಕ್ಕೆ ಸಾವಿರಾರು ಮೊಳೆಗಳನ್ನು ಹೊಡೆದಿರೋದನ್ನು ನೋಡಿದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗತ್ತೆ. ಭಕ್ತರು ತಮ್ಮ ಕಷ್ಟಗಳು ದೂರ ಆಗ್ಲಿ, ದುಷ್ಟಶಕ್ತಿಗಳ ಕಾಟ ನಿವಾರಣೆಯಾಗ್ಲಿ ಅಂತ ಬೇಡಿಕೊಂಡು ಮೊಳೆ ಹೊಡಿತಾರೆ. ಅಷ್ಟೇ ಅಲ್ಲ, ತಮಗೆ ಅನ್ಯಾಯ ಮಾಡಿದವರ ಫೋಟೋ ಇಟ್ಟು ಮೊಳೆ ಹೊಡೆಯುವ ಪದ್ಧತಿಯೂ ಇದೆ ಅಂತಾರೆ. ಅಂದ್ರೆ ಇದು ತಮ್ಮ ಕೋಪ, ಅಸಹಾಯಕತೆಯನ್ನು ಹೊರಹಾಕುವ ಒಂದು ಮಾರ್ಗ, ಸರಿನಾ?
ನಿಖರವಾಗಿ ಹೇಳಿದ್ರಿ. ಇದನ್ನು ನಾವು ಮಾನಸಿಕ ದೃಷ್ಟಿಕೋನದಿಂದ ನೋಡಬೇಕು. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಅರ್ಚಕರ ಮೂಲಕ ನಾವು ದೇವರ ಜೊತೆ ಮಾತಾಡ್ತೀವಿ. ಆದರೆ ಇಲ್ಲಿ ಹಾಗಲ್ಲ. ತನ್ನ ನೋವನ್ನು, ತನ್ನ ಕೋಪವನ್ನು ಭಕ್ತನೇ ನೇರವಾಗಿ ಮೊಳೆ ಹೊಡೆಯುವ ಕ್ರಿಯೆಯ ಮೂಲಕ ವ್ಯಕ್ತಪಡಿಸ್ತಾನೆ. ಇದರಿಂದ ಅವನಿಗೆ ಒಂದು ರೀತಿಯ ಸಮಾಧಾನ ಸಿಗುತ್ತೆ. ಇದು ಕೇವಲ ಧಾರ್ಮಿಕ ಕ್ರಿಯೆ ಅಲ್ಲ, ಒಂದು ಸೈಕಾಲಜಿಕಲ್ ಔಟ್ಲೆಟ್ ತರ ಕೆಲಸ ಮಾಡುತ್ತೆ. ಇದು ತುಂಬಾ ಆಸಕ್ತಿದಾಯಕವಾದ ವಿಶ್ಲೇಷಣೆ. ಮೊಳೆ ಹೊಡೆಯೋದರ ಜೊತೆಗೆ ಇನ್ನೊಂದು ವಿಶಿಷ್ಟ ಪದ್ಧತಿ ಇದೆ. ಚೀಟಿಯಲ್ಲಿ ದೂರು ಬರೆಯೋದು. ತಮಗೆ ಅನ್ಯಾಯ ಮಾಡಿದವರ ವಿರುದ್ಧ ದೂರು ಬರೆದು ದೇವಿಗೆ ಸಲ್ಲಿಸೋದಂತೆ. ಹಾಗಿದ್ರೆ ಇದೊಂದು ರೀತಿ ಆಧ್ಯಾತ್ಮಿಕ ನ್ಯಾಯಾಲಯ ಇದ್ದಾಗೆ. ಖಂಡಿತ, ಇದೊಂದು ಆಧ್ಯಾತ್ಮಿಕ ನ್ಯಾಯಾಲಯವೇ ಸರಿ. ಆದರೆ ಇಲ್ಲಿ ಒಂದು ನೈತಿಕವಾದ ಚೌಕಟ್ಟಿದೆ. ಅದು ಏನು? ದೂರಿನಲ್ಲಿ ಸತ್ಯ ಇದ್ರೆ ಮಾತ್ರ ದೇವಿ ನ್ಯಾಯ ಕೊಡುತ್ತಾಳೆ. ಒಂದು ವೇಳೆ ಸುಳ್ಳು ದೂರು ಕೊಟ್ಟವರಿಗೆ ಶಿಕ್ಷೆಯಾಗುತ್ತೆ ಅನ್ನೋದು ಅಲ್ಲಿನ ಜನರ ಬಲವಾದ ನಂಬಿಕೆ. ಓ ಹಾಗಾ? ಹೌದು. ಇದು ದೈವದ ಮೊರೆ ಹೋಗುವಾಗಲೂ ಸತ್ಯ, ಪ್ರಾಮಾಣಿಕತೆ ಎಷ್ಟು ಮುಖ್ಯ ಅನ್ನೋ ಸಂದೇಶವನ್ನ ಕೊಡುತ್ತೆ. ಸ್ಥಳೀಯವಾಗಿ ಈ ಬಗ್ಗೆ ಕಥೆಗಳೂ ಇರ್ತವೆ. ಅವನು ಸುಮ್ಮನೆ ದೂರು ಕೊಟ್ಟಿದ್ದ ನೋಡು, ಈಗ ಅವನೇ ಕಷ್ಟ ಅನುಭವಿಸ್ತಿದ್ದಾನೆ ಅನ್ನೋ ಮಾತುಗಳು ಕೇಳಿಬರ್ತವೆ. ಇದು ಸಮಾಜದಲ್ಲಿ ಒಂದು ನೈತಿಕ ಶಿಸ್ತನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಇದಲ್ದೆ ಬೀಗ ಹಾಕೋದು, ಹೊಯ್ಲು ಸೇವೆ ಅಂತ ಬೇರೆ ಆಚರಣೆಗಳು ಇವೆ ಅಂತ ವರದಿಗಳು ಹೇಳ್ತವೆ. ಅವುಗಳ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಹೌದು. ದುಷ್ಟಶಕ್ತಿಗಳ ಬಾಧೆಯಿಂದ ಮುಕ್ತಿ ಬೇಕು ಅನ್ನೋರು ಬೀಗವನ್ನು ಹಾಕಿ ಬೇಡಿಕೊಳ್ಳುತ್ತಾರೆ. ಇನ್ನು ಹೊಯ್ಲು ಸೇವೆ ಅನ್ನೋದು ಕಳ್ಳತನಕ್ಕೆ ಸಂಬಂಧಿಸಿದ್ದು. ಕಳ್ಳತನಕ್ಕ? ಹೌದು. ಮನೆಯಲ್ಲಿ ಕಳುವಾದ ವಸ್ತುಗಳು ಮರಳಿ ಸಿಗ್ಬೇಕು ಅಂತ ಇಲ್ಲಿಗೆ ಬಂದು ದೂರು ನೀಡಿ ಈ ಸೇವೆ ಮಾಡಿಸಿದ್ರೆ ಕಳ್ಳರಿಗೆ ಶಿಕ್ಷೆಯಾಗಿ ಕದ್ದ ವಸ್ತುಗಳು ವಾಪಸ್ ಸಿಗ್ತವೆ ಅನ್ನೋದು ನಂಬಿಕೆ. ಇವೆಲ್ಲವೂ ಸಾಮಾನ್ಯ ಜನರ ದೈನಂದಿನ ಸಮಸ್ಯೆಗಳಿಗೆ ಧಾರ್ಮಿಕ ಪರಿಹಾರವನ್ನ ಕಂಡುಕೊಳ್ಳುವ ಪ್ರಯತ್ನಗಳು. ಮಕ್ಕಳಾಗದ ದಂಪತಿಗಳಿಗಾಗಿ ಪಟ್ಲು ಸೇವೆ ಅನ್ನುವೊಂದು ವಿಶೇಷ ಹರಕೆ ಕೂಡ ಇದೆಯಂತೆ. ಹೌದು. ಸಂತಾನ ಭಾಗ್ಯಕ್ಕಾಗಿ ಬೇಡಿಕೊಳ್ಳುವ ದಂಪತಿಗಳು ತಮಗೆ ಮಗುವಾದರೆ ಬೆಳ್ಳಿಯ ತೊಟ್ಟಿಲನ್ನ ದೇವಿಗೆ ಅರ್ಪಿಸುವುದಾಗಿ ಹರಕೆ ಹೊರುತ್ತಾರೆ. ಅದಕ್ಕೆ ಪಟ್ಲು ಸೇವೆ ಅಂತ ಕರೀತಾರೆ. ಇದೇ ರೀತಿ ಮಹಿಳೆಯರು ತಮ್ಮ ಇಷ್ಟಾರ್ಥಗಳು ಈಡೇರ್ಲಿ ಅಂತ ಆ ಮತ್ತಿ ಮರಕ್ಕೆ ಬಳೆಗಳನ್ನ ಕಟ್ಟುವ ಸಂಪ್ರದಾಯವೂ ಇದೆ. ಈ ಎಲ್ಲ ಆಚರಣೆಗಳನ್ನ ಒಟ್ಟಾಗಿ ನೋಡಿದಾಗ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ಈ ಕ್ಷೇತ್ರ ಕೇವಲ ಒಂದು ಪೂಜಾ ಸ್ಥಳವಾಗಿ ಉಳಿದಿಲ್ಲ. ಇದು ಜನರ ಬದುಕಿನ ಎಲ್ಲಾ ರೀತಿಯ ಸಂಕಷ್ಟಗಳಿಗೆ ಒಂದು ಆಧ್ಯಾತ್ಮಿಕ ಪರಿಹಾರ ಕೇಂದ್ರವಾಗಿ, ಒಂದು ನ್ಯಾಯಾಲಯವಾಗಿ ಮತ್ತು ಒಂದು ಭರವಸೆಯ ನೆಲೆಯಾಗಿ ಕೆಲಸ ಮಾಡ್ತದೆ. ಈ ನೇರ ಸಂವಾದದ ಪರಿಕಲ್ಪನೆ ನಮ್ಮನ್ನು ಇಲ್ಲಿನ ಪೂಜಾ ವಿಧಾನದ ಕಡೆಗೆ ಕೊಂಡೊಯ್ಯುತ್ತೆ ಅಲ್ವಾ? ಯಾಕಂದ್ರೆ ಇಲ್ಲಿ ಭಕ್ತರೇ ಅರ್ಚಕರು ಅನ್ನೋದು ಮತ್ತೊಂದು ದೊಡ್ಡ ವಿಶೇಷತೆ. ಖಂಡಿತ. ಇದು ಬಹಳ ಮುಖ್ಯವಾದ ಅಂಶ. ಮಧ್ಯವರ್ತಿಗಳೇ ಇಲ್ಲ. ಭಕ್ತರೇ ನೇರವಾಗಿ ಹಣ್ಣು ಕಾಯಿಗಳನ್ನು ದೇವರಿಗೆ ಅರ್ಪಿಸಿ ತಮಗೆ ಬೇಕಾದ ಹಾಗೆ ಪೂಜೆ ಮಾಡ್ಬೋದು. ಇದು ದೈವ ಮತ್ತು ಭಕ್ತನ ನಡುವಿನ ಅಂತರವನ್ನು ಕಡಿಮೆ ಮಾಡಿ ಒಂದು ವೈಯಕ್ತಿಕವಾದ ಸಂಬಂಧವನ್ನ ಸಾಧ್ಯವಾಗಿಸುತ್ತೆ. ಹಾಗೆಯೇ ಒಂದೇ ಕೋಣೆಯಲ್ಲಿ ಹಿಂದೂ ಮಂತ್ರಗಳ ಪಠಣೆ ನಡೀತಿದ್ದಾಗೆ ಮುಸ್ಲಿಂ ಧರ್ಮದ ಆಚರಣೆಗಳು ನಡೀತವೆ. ಇದು ಅಲ್ಲಿ ದಿನನಿತ್ಯದ ದೃಶ್ಯ ಅಂದ್ರೆ ಆಶ್ಚರ್ಯ ಆಗುತ್ತೆ. ಈ ಸಾಮರಸ್ಯದ ಅತ್ಯುನ್ನತ ರೂಪವನ್ನ ನಾವು ನೋಡದೆ ಅಲ್ಲಿ ನಡೆಯೋ ವಾರ್ಷಿಕ ಜಾತ್ರೆಯಲ್ಲಿ. ಅದು ಈ ಕ್ಷೇತ್ರದ ಭಾವೈಕ್ಯತೆಯ ನಿಜವಾದ ಪ್ರತೀಕ ಅಂತ ಹೇಳಬಹುದು. ಜಾತ್ರೆಯ ಸಮಯದಲ್ಲಿ ಗಂಧ ಉತ್ಸವ ಮತ್ತು ಉರುಸ್ ಎರಡನ್ನೂ ಒಟ್ಟಿಗೆ ಮಾಡಲಾಗುತ್ತೆ. ಗಂಧ ಉತ್ಸವ ಮತ್ತು ಉರುಸ್, ಈ ಪದಗಳ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಗಂಧ ಉತ್ಸವ ಅಂದ್ರೆ ದೇವರಿಗೆ ಶ್ರೀಗಂಧವನ್ನು ಅರ್ಪಿಸುವ ಹಿಂದೂ ಸಂಪ್ರದಾಯದ ಆಚರಣೆ. ಉರುಸ್ ಅಂದ್ರೆ ಸೂಫಿ ಸಂತರ ಪುಣ್ಯತಿಥಿಯ ಆಚರಣೆ. ಇದು ಮುಸ್ಲಿಂ ಸಂಪ್ರದಾಯ. ಸಾಮಾನ್ಯವಾಗಿ ಇವೆರಡೂ ಬೇರೆ ಬೇರೆ ಕಡೆ ನಡೀತವೆ, ಆದರೆ ಹಣಗೆರೆಯಲ್ಲಿ ಒಟ್ಟಿಗೆ ನಡೆಯುತ್ತೆ. ಹೌದು, ಒಂದೇ ಜಾತ್ರೆಯಲ್ಲಿ ಒಟ್ಟಿಗೆ ಆಚರಿಸಲಾಗುತ್ತೆ. ವರದಿಗಳಲ್ಲಿ ನೋಡಿದ ಹಾಗೆ ಆ ಆಚರಣೆಗಳಲ್ಲೂ ಒಂದು ಸುಂದರವಾದ ಸಮ್ಮಿಲನ ಇದೆ. ಜಾತ್ರೆಯ ದಿನ ಅಲ್ಲಿನ ಬ್ರಾಹ್ಮಣರೊಬ್ಬರ ಮನೆಯಿಂದ ಗಂಧವನ್ನ ಮೆರವಣಿಗೆಯಲ್ಲಿ ತಂದು ಚೌಡೇಶ್ವರಿ ದೇವಿಗೆ ಲೇಪಿಸಲಾಗುತ್ತಂತೆ. ಅದೇ ಸಮಯದಲ್ಲಿ ಭಕ್ತರು ದರ್ಗಾಕ್ಕೆ ಶಾಲನ್ನು ಹೊದಿಸಿ ತಮ್ಮ ಗೌರವ ಸಲ್ಲಿಸ್ತಾರಂತೆ. ಇದು ಕೇಳೋಕೆ ಅದ್ಭುತವಾಗಿದೆ. ಹೌದು, ಇದನ್ನೇ ನಾವು ನಿಜವಾದ ಭಾವೈಕ್ಯತೆ ಅನ್ನೋದು. ಕೇವಲ ಒಂದೇ ಜಾಗದಲ್ಲಿ ಇರೋದಲ್ಲ, ಪರಸ್ಪರರ ಹಬ್ಬಗಳಲ್ಲಿ, ಆಚರಣೆಗಳಲ್ಲಿ ಗೌರವಪೂರ್ವಕವಾಗಿ ಭಾಗವಹಿಸೋದು.
ಬ್ರಾಹ್ಮಣರ ಮನೆಯಿಂದ ಗಂಧ ಬರೋದು, ದರ್ಗಾಕ್ಕೆ ಶಾಲು ಹೊದಿಸೋದು ಇವೆಲ್ಲವೂ ಶತಮಾನಗಳಿಂದ ಬೆಳೆದು ಬಂದಿರೋ ಪರಸ್ಪರ ಗೌರವ ಮತ್ತು ನಂಬಿಕೆಯ ಜೀವಂತ ರೂಪಗಳು. ಹಾಗಿದ್ರೆ ಇಷ್ಟೆಲ್ಲಾ ಚರ್ಚೆಯ ನಂತರ ನಾವು ಇದನ್ನೆಲ್ಲ ಒಟ್ಟುಗೂಡಿಸಿ ನೋಡಿದಾಗ ಹಣಗೆರೆಯ ಈ ಕ್ಷೇತ್ರ ಕೇವಲ ಒಂದು ಪೂಜಾ ಸ್ಥಳ ಅಲ್ಲ, ಅದೊಂದು ಜೀವಂತ ಸಾಮರಸ್ಯದ ಪಾಠ. ಒಂದೇ ಸೂರಿನಡಿ ದೇವಸ್ಥಾನ, ದರ್ಗಾ, ಸುಮಾರು 400 ವರ್ಷಗಳ ಇತಿಹಾಸ, ಮೊಳೆ ಹೊಡೆಯೋದು, ಚೀಟಿ ಬರೆಯೋದು, ಭಕ್ತರೇ ಅರ್ಚಕರಾಗೋದು ಇವೆಲ್ಲ ಸೇರಿ ಇದನ್ನೊಂದು ಅತ್ಯಂತ ಅನನ್ಯವಾದ ಸ್ಥಳವನ್ನಾಗಿ ಮಾಡಿವೆ. ಖಂಡಿತ. ಇದು ಧರ್ಮಗಳ ಎಲ್ಲೆಗಳನ್ನ ಮೀರಿದ ಭಕ್ತಿಯೇ ಮತ್ತು ನಂಬಿಕೆಯ ಒಂದು ಅದ್ಭುತ ಉದಾಹರಣೆ. ಈ ಚರ್ಚೆಯನ್ನ ಮುಗಿಸೋ ಮುನ್ನ ಇಲ್ಲಿನ ಒಂದು ಅಂಶ ನಮ್ಮನ್ನ ಆಳವಾದ ಚಿಂತನೆಗೆ ಹಚ್ಚುತ್ತ. ಯಾವುದ ಅಂಶ? ನಾವು ಚರ್ಚಿಸಿದ ಹಾಗೆ ಈ ಕ್ಷೇತ್ರದಲ್ಲಿ ಜನರು ತಮಗೆ ಅನ್ಯಾಯ ಆದಾಗ ದೇವರಿಗೆ ಚೀಟಿ ಮೂಲಕ ದೂರು ನೀಡಿ ದೈವಿಕ ನ್ಯಾಯಕ್ಕಾಗಿ ಮುರಿಯಿಡ್ತಾರೆ ಅಲ್ವಾ? ಹೌದು. ಇದು ನಮ್ಮನ್ನು ಒಂದು ಪ್ರಮುಖ ಪ್ರಶ್ನೆಯತ್ತ ಕೊಂಡೊಯ್ಯುತ್ತೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಮ್ಮ ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಗಳು ಕೆಲವೊಮ್ಮೆ ಸಾಮಾನ್ಯ ಜನರಿಗೆ ದೂರ ಅನಿಸಿದಾಗ ಅಥವಾ ನ್ಯಾಯ ಸಿಗೋದು ತಡವಾದಾಗ ದೈವಿಕ ನ್ಯಾಯದ ಮೇಲಿನ ಇಂಥ ಬಲವಾದ ನಂಬಿಕೆಗಳು ಸಮುದಾಯಗಳಲ್ಲಿ ಯಾವ ಪಾತ್ರವನ್ನು ವಹಿಸ್ತವೆ? ಇವು ಕೇವಲ ಜನರಿಗೆ ಭರವಸೆ ನೀಡುವುದಷ್ಟೇ ಅಲ್ಲದೆ ಸಮಾಜದಲ್ಲಿ ಒಂದು ನೈತಿಕ ಶಿಸ್ತನ್ನು ಕಾಪಾಡಲು ಪೂರಕವಾಗಿವೆಯಾ? ಈ ಬಗ್ಗೆ ಚಿಂತಿಸಲಿದೊಂದು ಒಳ್ಳೆಯ ಅವಕಾಶ.